ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಮಯ ವಿಳಂಬ ಮಾಡಬೇಡ. ಅದಕ್ಕೆ ಆಧಾರವಾಗಿ 2 ಸಾಮುವೇಲನ ಗ್ರಂಥ 20ನೇ ಅಧ್ಯಾಯ 4ನೇ ವಚನ. ಅನಂತರ ಅರಸನು ಆಮಾಸನಿಗೆ, ನೀನು 3 ದಿನಗಳೊಳಗಾಗಿ ಯಹೂದ್ಯರನ್ನು ಕೂಡಿಸಿಕೊಂಡು ಇಲ್ಲಿ ಸಿದ್ಧವಾಗಿರು ಎಂದು ಆಜ್ಞಾಪಿಸಿದನು. ನೋಡ್ರಿ, ಓದಿಕೊಂಡ ವಾಕ್ಯ ಭಾಗದಲ್ಲಿ ಅರಸನಾದಂಥ ದಾವೀದನು ಆಮಾಸನಿಗೆ 3 ದಿನಗಳೊಳಗಾಗಿ ಜನರನ್ನು ಕೂಡಿಸಬೇಕೆಂಬುದಾಗಿ ಒಂದು ಅಪ್ಪಣೆಯನ್ನು ಕೊಟ್ಟನು. ಆದರೆ ಈ ಆಮಾಸನು ಅವನಿಗೆ ಕೊಟ್ಟಂಥ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡದೆ, ಅದನ್ನು ತಡ ಮಾಡಿ, ನೇಮಕವಾದ ಸಮಯಕ್ಕೆ ಬಾರದೆ ತಡ ಮಾಡಿದ್ದರಿಂದ ಅವನ ಜೀವನ ನಷ್ಟಪಟ್ಟಿತು. ಅವನನ್ನು ಬೇರೆಯವರು ಕೊಂದು ಹಾಕಿಬಿಟ್ಟರು. ನೋಡ್ರಿ, ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ತಡ ಮಾಡುವಂಥ ವಿಷಯದಲ್ಲಿ ನಾವು ಜಾಗ್ರತೆ ಉಳ್ಳವರಾಗಿರಬೇಕು. ತಡ ಮಾಡುವ ಆತ್ಮದ ಬಗ್ಗೆ ಸತ್ಯವೇದದಲ್ಲಿ ಅನೇಕ ಎಚ್ಚರಿಕೆಗಳಿದೆ. ಸರಿಯಾದ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಸಮಯಕ್ಕೆ ಮಾಡಬೇಕು. ಸತ್ಯವೇದದಲ್ಲಿ ಸಮಯ ವಿಳಂಬದಿಂದಾಗಿ ಅನೇಕ ಜನರು ಅನೇಕ ಆಶೀರ್ವಾದಗಳನ್ನು ಕಳೆದುಕೊಂಡದ್ದರ ಬಗ್ಗೆ ಓದುತ್ತೇವೆ. ಏಸಾವನು ತನ್ನ ತಂದೆಗೆ ಆಹಾರವನ್ನು ತರಲು ತಡವಾದ ಕಾರಣ ಯಾಕೋಬನು ಮೋಸ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಲೋಟನು ಸೋದೋಮನ ಬಿಟ್ಟು ಹೊರಬರಲು ತಡ ಮಾಡಿದನು. ದೇವದೂತರು ಅವನನ್ನು ಕೈ ಹಿಡಿದು ಪಟ್ಟಣದಿಂದ ಹೊರಗೆ ತಂದು ಬಿಟ್ಟರೆಂಬುದಾಗಿ ನೋಡ್ತೇವೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ವಿಳಂಬ ಮಾಡುವಾಗ ನಮ್ಮ ಆಶೀರ್ವಾದಗಳನ್ನು ನಾವೇ ಕಳೆದುಕೊಳ್ಳುತ್ತೇವೆ. ಒಮ್ಮೆ ಒಬ್ಬ ದೇವರ ಮನುಷ್ಯನು, ಪ್ರತಿಯೊಬ್ಬರೂ ಕ್ರಿಸ್ತನಿಗೆ ನಿಮ್ಮ ಹೃದಯಗಳನ್ನು ಒಪ್ಪಿಸಿಕೊಡ್ರಿ ಎಂಬುದಾಗಿ ಪ್ರಸಂಗ ಮಾಡುತ್ತಾ ಇದ್ದರು, ಎಚ್ಚರಿಸುತ್ತಾ ಇದ್ದರು. ಅಲ್ಲಿ ನೆರೆದು ಬಂದಂಥ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟರು. ತನ್ನ ಜೀವಿತವನ್ನು ಕ್ರಿಸ್ತನಿಗೆ ಕೊಡಬೇಕು ಎಂಬುದಾಗಿ ಯೋಚನೆ ಮಾಡಿದರು. ಆದರೆ ಇನ್ನೂ 1-2 ದಿನ ಮೀಟಿಂಗ್ ಇದೆ ಅಲ್ವಾ, ಇವತ್ತು ನಾವು ಕ್ರಿಸ್ತನಿಗೆ ನಮ್ಮ ಹೃದಯ ಕೊಡೋದು ಬೇಡ, ಇನ್ನೂ 2 ದಿವಸ ಮೀಟಿಂಗನ್ನು ಅಟೆಂಡ್ ಮಾಡಿ ನಂತರ ನನ್ನ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿ ಕೊಡುತ್ತೇನೆಂಬುದಾಗಿ ತೀರ್ಮಾನಿಸಿಕೊಂಡು ಮನೆಗೆ ಹೊರಟರು. ಮನೆಗೆ ಹೋಗುವಾಗ ರಸ್ತೆಯ ಕಾರ್ಗತ್ತಲೆಯ ಸಮಯದಲ್ಲಿ ಒಂದು ಹಾವನ್ನು ತುಳಿದ್ರು. ಹಾವು ಇವರನ್ನ ಕಚ್ಚಿತು. ಹಾವು ಕಚ್ಚಿದ್ದರ ನಿಮಿತ್ತವಾಗಿ ಆ ರಾತ್ರಿಯಲ್ಲೇ ಅವರು ತೀರಿ ಹೋಗಿಬಿಟ್ಟರು. ನೋಡ್ರಿ, ಆ ಕೊನೆಯ ಅವಕಾಶ ದೇವರು ಕೊಟ್ಟರು. ನನ್ನನ್ನು ಸ್ವೀಕಾರ ಮಾಡು, ಅಂಗೀಕಾರ ಮಾಡು. ಅವನು ಅಂಗೀಕಾರ ಮಾಡಲಿಲ್ಲ. ನಾಳೆ ನೋಡ್ಕೊಳ್ಳೋಣ, ನಾಳೆ ನನ್ನ ದೇವರಿಗೆ ನನ್ನ ಜೀವಿತವನ್ನು ಸಮರ್ಪಿಸ್ತೇನೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಸಹ ಅನೇಕ ವಿಷಯಗಳನ್ನು ಮಾಡಬೇಕಾದ ಸಮಯದಲ್ಲಿ ಮಾಡದೇ ಇರುವುದರಿಂದ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ನಷ್ಟಪಟ್ಟಿದ್ದೇವೆ. ಅನೇಕರು ತಮ್ಮ ಜೀವಿತವನ್ನು ಇನ್ನೂ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿಲ್ಲ. ಇನ್ನೂ ಅನೇಕ ಜನರು ಸತ್ಯವನ್ನು ತಿಳಿದುಕೊಂಡಿದ್ದೀರಾ, ಇನ್ನೂ ನೀರಿನ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡಿಲ್ಲ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿಲ್ಲ. ದೇವರ ಸೇವೆಗಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ, ಮುಂದೆ ಒಂದು ದಿನ ನೋಡೋಣ ಬಿಡು ಎಂಬುದಾಗಿ ಹಾಗೆ ಬಿಟ್ಟು ಬಿಟ್ಟಿದ್ದೀರಾ, ತಡ ಮಾಡುತ್ತಾ ಇದ್ದೀರಾ. ಓ ಸ್ತೋತ್ರ. ಆದರೆ ದೇವರು ಇವತ್ತು ನಿಮಗೆ ನೆನಪಿಗೆ ತರುತ್ತಾ ಇದ್ದಾರೆ. ದೇವರು ತಿರುಗಿ ನಿಮಗೊಂದು ಅವಕಾಶವನ್ನು ಕೊಡುತ್ತಾ ಇದ್ದಾರೆ. ಮಗನೇ, ಮಗಳೇ, ನೀನು ತಡ ಮಾಡಬೇಡ, ನೀನು ತಡ ಮಾಡಬೇಡ. ದೇವರ ಕಡೆಗೆ ತಿರುಗಿಕೊ. ದೇವರಿಗಾಗಿ ಮಾಡಬೇಕಾದಂಥ ಕಾರ್ಯಗಳನ್ನು ನೀನು ಮಾಡುವವನಾಗಿರು. ಆವಾಗ ಮಾತ್ರ ನಿನ್ನ ಜೀವಿತದಲ್ಲಿ ದೈವಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಮೇಲೆ ಅನುಕೂಲವಾದ ಸಮಯ ಬಂದಾಗ ಮಾಡ್ತೇನೆ ಎಂಬುದಾಗಿ ಹೇಳಬೇಡ್ರಿ. ದೇಶಾಧಿಪತಿಯಾದಂಥ ಫೆಲಿಕ್ಸನು ಪೌಲನ ಉಪದೇಶದಿಂದ ಸ್ತೋತ್ರ ಭಯಗ್ರಸ್ತನಾಗಿ ತನ್ನ ಪಾಪಗಳ ಮನವರಿಕೆ ಹೊಂದಿದವನಾದರೂ ಅವನು ಪೌಲನಿಗೆ ಹೇಳ್ತಾನೆ, ಸಮಯ ದೊರಕಿದಾಗ ನಾನು ನಿನ್ನನ್ನು ಕರೆಸ್ತೇನೆ ಎಂಬುದಾಗಿ ಹೇಳಿ ಕಳುಹಿಸಿಬಿಟ್ಟ. ತಿರುಗಿ ಆ ಸಮಯ ಅವನಿಗೆ ಬರಲೇ ಇಲ್ಲ. ಅವನು ನಿತ್ಯತ್ವದ ದಂಡನೆಗೆ ಗುರಿ ಮಾಡಿದ ತಡ ಮಾಡುವ ಆತ್ಮದ ಬಗ್ಗೆ ಫೆಲಿಕ್ಸನು ನರಕದಲ್ಲಿ ಪಶ್ಚಾತ್ತಾಪ ಪಡುತ್ತಿರಬಹುದು. ನರಕದಲ್ಲಿ ಹೋದ ಮೇಲೆ ಎಲ್ಲವೂ ವಿಷಾದಕಾರ. ನರಕದಲ್ಲಿ ಹೋದ ಮೇಲೆ ಅಲ್ಲಿ ಪಶ್ಚಾತ್ತಾಪ ಪಡಲಿಕ್ಕೆ ಅವಕಾಶ ಇಲ್ಲ.
ಈ ಲೋಕದಲ್ಲಿ ಇರುವಾಗಲೇ ನಾವು ಪಶ್ಚಾತ್ತಾಪ ಪಡಬೇಕು. ಈ ಲೋಕದಲ್ಲಿ ಇರುವಾಗಲೇ ಕ್ರಿಸ್ತನ ಬಳಿಗೆ ಬರಬೇಕು. ಇವತ್ತು ಕೂಡ ಅನೇಕ ಜನರು ಸಮಯ ಬರಲಿ ಎಂಬುದಾಗಿ ತಡ ಮಾಡುತ್ತಾರೆ. ಕೆಲವರು ತಡ ಮಾಡುವುದರಿಂದ ತಮ್ಮ ನಿತ್ಯತ್ವದ ಜೀವಿತವನ್ನು ಸ್ತೋತ್ರ ಕಳೆದುಕೊಂಡಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನೀವು ಸೋಮಾರಿ ಆತ್ಮವು ನಿನ್ನ ನಿತ್ಯತ್ವವನ್ನು ಹಾಳು ಮಾಡದಿರಲಿ. ಈ ದಿನ ಏನನ್ನಾದರೂ ಮಾಡಬೇಕೆಂದು ಕರ್ತನು ನಿನ್ನಿಂದ ಅಪೇಕ್ಷಿಸಿದರೆ ಅದನ್ನು ನಾಳೆಗೆ ಮುಂದೂಡಬೇಡ. ಕರ್ತನು ನಿನ್ನ ಸೇವೆಗಾಗಿ ಕರೆದಿದ್ದರೆ ಸ್ತೋತ್ರ ಈಗಲೇ ವಿಧೇಯನಾಗು. ದೀಕ್ಷಾಸ್ಥಾನ ಹೊಂದಲು ದೇವರು ನಿನ್ನೊಟ್ಟಿಗೆ ಮಾತನಾಡಿದರೆ ಈಗಲೇ ವಿಧೇಯನಾಗು. ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಕರೆದರೆ ಈಗಲೇ ವಿಧೇಯನಾಗು. ದೇವರ ರಾಜ್ಯಕ್ಕಾಗಿ ಬಿತ್ತುವುದಕ್ಕೆ ದೇವರು ನಿನಗೆ ಮನವರಿಕೆ ಮಾಡಿದರೆ ಈಗಲೇ ಮಾಡು, ಅದನ್ನು ಮುಂದೂಡಬೇಡ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅನೇಕ ಸಾರಿ ಸ್ವಾಮಿ ದೇವರೇ, ನಾವು ದೇವರ ವಿಷಯದಲ್ಲಿ ತಡ ಮಾಡುವಾಗ ಅನೇಕ ಆಶೀರ್ವಾದಗಳನ್ನು ನಷ್ಟಪಡಿಸಿಕೊಂಡಿದ್ದೇವೆ. ಅನೇಕ ಉದಾಹರಣೆಯನ್ನು ಈ ದಿವಸ ನಾವು ವಾಕ್ಯ ಭಾಗದಿಂದ ನೋಡಿಕೊಂಡೆವು ಸ್ವಾಮಿ. ನೀವು ಸಮಯ ಕೊಡುವಾಗಲೇ, ನೀವು ನಮಗೆ ಶಕ್ತಿ ಕೊಟ್ಟಿರುವಾಗಲೇ, ಬಲ ಕೊಟ್ಟಿರುವಾಗಲೇ ಚೆನ್ನಾಗಿ ನಾವು ಸೇವೆ ಮಾಡಬೇಕು, ನಿಮಗಾಗಿ ದುಡಿಯಬೇಕು, ನಿಮ್ಮ ರಾಜ್ಯಕ್ಕಾಗಿ ಪ್ರಯಾಸ ಪಡಬೇಕು. ದೇವರೇ, ನಾವು ನಾಳೆಗಾಗಿ ಮುಂದೂಡಬಾರದು, ನಾಳೆ ಮಾಡ್ತೇನೆ ಎಂಬುದಾಗಿ ನಾವು ಮುಂದಕ್ಕೆ ಹೋಗಬಾರ್ದು ಸ್ವಾಮಿ. ಆಯಾ ಸಮಯಕ್ಕೆ ಆಯಾ ಕಾಲಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಲಿಕ್ಕೆ ಎಲ್ಲ ದೇವಜನರಿಗೂ ನೀವು ಸಹಾಯ ಮಾಡ್ರಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಿನ್ನ ಜನರನ್ನ ನಡೆಸ್ರಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ನಿನ್ನ ಮುದ್ದು ಮಕ್ಕಳನ್ನು ಬ್ಲೆಸ್ ಮಾಡ್ರಪ್ಪ. ಆಶೀರ್ವಾದದಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಸಮಯವನ್ನು ತಡ ಮಾಡಬೇಡ್ರಿ. ದೇವರಿಗಾಗಿ ಮಾಡಬೇಕಾದ ಸಂಗತಿಗಳನ್ನು ತಡ ಮಾಡದೆ ಒಪ್ಪಿಸಿಕೊಟ್ಟು ದೇವರು ತಿಳಿಸುವ ಕಾರ್ಯಗಳನ್ನು ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.